ಇನ್ನು ಈ ಕಷ್ಟ ಸುಖಗಳನ್ನು ಆಲಿಸುವಂಥದ್ದು ಕೇವಲ ಆಲಿಸೋದಕ್ಕೆ ಮಾತ್ರ ಇದೇನಾದರೂ ಸೀಮಿತ ಆಯಿತಾ ಸುರ್ಜೇವಾಲಾ ಅವರ ಸಭೆ? ಯಾಕಂದರೆ ಇದೇನು ಹತ್ತಲಿಲ್ಲ ಹರಿಲಿಲ್ಲ, ಸಮಸ್ಯೆಗಳೇನು ಬಗೆಹರಿತಾ ಇಲ್ಲ, ಗೊಂದಲಕ್ಕೆ ಒಂದಿಷ್ಟು ತುಪ್ಪ ಸುರಿಯುವಂಥ ಕೆಲಸಗಳಾಗ್ತಾ ಇದೆ ಅಷ್ಟನ್ನೇ. ಅಸಮಾಧಾನ ಇನ್ನೂ ಜಾಸ್ತಿ ಆಗುತ್ತಾ ಸಭೆಯಿಂದ? ಹೇಳ್ಕೊಳ್ಳೋಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಈಗ ನೋಡಿ, ಕೆಲವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಇನ್ನು ಕೆಲವರು ತಮಗೆ ಅಸಮಾಧಾನ ಇದೆ ಅಂತಾರೆ. ರಾಜೀವ್ ಕಾಗೆ ಹೇಳ್ತಾ ಇದ್ದಾರೆ ನಾನು ಕಾಯ್ತಾ ಇದ್ದೀನಿ ಅಂತ. ಇಕ್ಬಾಲ್ ನೋಡಿದ್ರೆ ಈ ರೀತಿ ಹೇಳ್ತಾರೆ. ತಮ್ಮ ಅಸಮಾಧಾನವನ್ನು ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಯಿತು. ಇದು ಈ ಅಸಮಾಧಾನವನ್ನು ಜಾಸ್ತಿ ಮಾಡಬಹುದು. ಹಾಗಾದರೆ ಇವರು ಬಂದು ಏನು ಪ್ರಯೋಜನ? ಹಾಗಾದರೆ ಮೀಟಿಂಗ್ ಮಾಡಿ ಏನು ಪ್ರಯೋಜನ? ಯಾರ ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ಬಗೆಹರಿಸ್ತಾರೆ? ನಾಯಕತ್ವದ ಸಭೆಯನ್ನು ಜಾಸ್ತಿ ಆಗಿದೆ ಸಭೆಗಳು. ಇನ್ನು ಇವರು ಮೀಟಿಂಗಿಗೂ ಬರೋದಕ್ಕಿಂತ ಮೊದಲು ಇಕ್ಬಾಲ್ ಸೇರಿದಂತೆ ಬೇರೆ ಬೇರೆಯವರು ಮಾತಾಡ್ಕೊಂಡೇ ಬರ್ತಾ ಇದ್ದಾರೆ. ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುರ್ಜೇವಾಲಾ ಏನನ್ನೂ ಕೂಡ ಮಾತಾಡ್ತಿಲ್ಲ. ಇಲ್ಲಿ ತನಕ ಅವ್ರಿಗೆ ಮಾತಾಡೋಕ್ಕೊಂದು ವೇದಿಕೆ ಇರಲಿಲ್ಲ, ಈಗ ಸಿಕ್ಕಿಬಿಟ್ಟಿದೆ. ಸುರ್ಜೇವಾಲಾ ಏನಾದರೂ ಸುಮ್ಮನಿದ್ರು ಅಂತ ತಿಳ್ಕೊಳ್ಳಿ, ಹೊರಗಡೆ ಬಂದು ಇನ್ನಷ್ಟು ಮಾತಾಡ್ತಾರೆ. ಇನ್ನಷ್ಟು ಗೊಂದಲಗಳಿಗೆ ನಾಂದಿ ಹಾಡಿದರೂ ಕೂಡ ಅಚ್ಚರಿ ಇಲ್ಲ. ಇದು ಸಂಗತಿ. ಹಾಗಾದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಮಾಡ್ತಿರುವಂಥದ್ದೇನು? ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಏನು ಅಂದರೆ ಏನು ಭಯಭಕ್ತಿ ಇಲ್ಲ ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕರುಗಳಿಗೆ. ಯಾಕಂದರೆ ಒಂದು ನಾಯಕರು ಬರ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲೇ ಇಕ್ಬಾಲ್ ಮಾತಾಡಿದಂಥ ರೀತಿ, ಅಂದರೆ ಇವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತು ನೋಡಿ ಇವತ್ತು ಕರೆದಿದ್ದಾರೆ. ಇವತ್ತು ಹೋಗೋದಕ್ಕಿಂತ ಮೊದಲು ಕೂಡ ಅವ್ರು ಅದೇ ಮಾತನಾಡ್ತಾ ಇದ್ದಾರೆ. ಹೌದು, 2.5 ವರ್ಷ ಅವ್ರಿಗೆ ಅವಕಾಶ ಕೊಡಬೇಕು, ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, 75ರಿಂದ 136 ತಂದಿದ್ದಾರೆ, ಇದು ಸಾಮಾನ್ಯ ಸಂಗತಿ ಅಲ್ಲ, ಅವ್ರಿಗೆ ಅವಕಾಶ ಕೊಡಲೇಬೇಕು ಅಂತ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ರಾಜೀವ್ ಕಾಗೆ ಹೇಳ್ತಾರೆ ನನಗೆ ತುಂಬ ಅಸಮಾಧಾನ ಇದೆ, ನಾನು ಮಾತಾಡ್ತೀನಿ ಅಂತ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ತನಕ ಯಾವುದೂ ವೇದಿಕೆ ಇರಲಿಲ್ಲ ಸುನಿಲ್ ಮಾತಾಡೋಕ್ಕೆ, ಈಗ ವೇದಿಕೆ ಸಿಕ್ಕಿದೆ, ಮುಕ್ತವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಏನು ಅಂದರೆ ಇದು ಈ ಗೊಂದಲವನ್ನು, ಅಸಮಾಧಾನವನ್ನು, ಬೇಗುದಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಏನಂತೀರಿ? ಖಂಡಿತ ರಂಗನಾಥ್, ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಒಂದು ಕಡೆ ಕ್ರಾಂತಿ ಆಗ್ಬೋದು, ಒಂದಷ್ಟು ಮುಖ್ಯಮಂತ್ರಿ ಬದಲಾವಣೆ, ಪವರ್ ಶೇರಿಂಗ್, ಒಂದಷ್ಟು ಗೊಂದಲದ ನಡುವೆ ಈಗ ಸುರ್ಜೇವಾಲಾ ಅವರು ಶಾಸಕರ ಒಂದಷ್ಟು ಅಸಮಾಧಾನದ ಒಂದಷ್ಟು ಶಮನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಈ ಒಂದು ಅಸಮಾಧಾನ ಮಾಡುವಂಥ ಶಮನ ಮಾಡುವಂಥ ವೇದಿಕೆ ಮತ್ತಷ್ಟು ಅಸಮಾಧಾನಿತ ಶಾಸಕರನ್ನ ಹೆಚ್ಚು ಮಾಡುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಪವರ್ ಶೇರಿಂಗ್ ವಿಚಾರ ಮತ್ತೆ ರಾಜಕೀಯ ಕ್ರಾಂತಿ ಎಂದೇ ಸೆಪ್ಟೆಂಬರ್ ನಂತರ ಈ ಒಂದು ವಿಚಾರಗಳು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಸಂಚಲನವನ್ನು ಕೂಡ ಮೂಡಿಸಿದೆ. ಅದಕ್ಕೆ ಪೂರಕವಾಗಿ ಪ್ರಮುಖವಾಗಿ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಎಂದರೆ ನಿರಂತರವಾಗಿ ಕಳೆದ 3 ದಿನಗಳಿಂದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ ಸಾಕಷ್ಟು ಒಂದು ನೇರ ಒಂದು ಧ್ವನಿಯನ್ನು ಕೂಡ ಎತ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. 2.5 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅದನ್ನು ನಾನು ಬಯಸ್ತೀನಿ. ಇದು ರಾಜಕೀಯ ಕ್ರಾಂತಿ ಅಲ್ಲ, ರಾಜಕೀಯ ಬದಲಾವಣೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು 76ರಿಂದ 136 ತರಲಿಕ್ಕೆ ಅವರ ಸಾಕಷ್ಟು ಶ್ರಮ ಇದೆ. ಇದು ಶಾಸಕರಿಗೂ ಗೊತ್ತಾ, ಮತ್ತು ಶಾಸಕರು ಎಲ್ಲರೂ ಕೂಡ ಅವರ ಜೊತೆಯಾಗಿರ್ತಾರೆ. ಕೇವಲ ನಾನೊಬ್ಬ ಅಲ್ಲ, ಶಾಸಕರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆಯೂ ಕೂಡ ಒಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ರು, 100ಕ್ಕೂ ಹೆಚ್ಚು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆ ಇದ್ದಾರೆ ಅಂತೇಳಿ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಆದರೆ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಆದರೆ, ರಾಜಕೀಯ ಕ್ರಾಂತಿಯ ವಿಚಾರ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ. ಇದರ ಜೊತೆಗೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ 1-to-1 ಮಾತುಕತೆಯಿಂದ ಅಲ್ಲಿ ಸಾಕಷ್ಟು ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ. ಏನು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಆಗ್ಬೋದು, ಮತ್ತೆ ಬೇರೆ ಬೇರೆ ಸಚಿವರ ನಡವಳಿಕೆ ಆಗ್ಬೋದು, ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಮೀಟಿಂಗ್ ಎಂದೇ ಉರಿಯೋ ಬೆಂಕಿಗೆ ತುಪ್ಪ ಸೇರಿದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಈ ಒಂದು ಅಸಮಾಧಾನಕ್ಕೆ ಒಂದು ವೇದಿಕೆ ಕೂಡ ಸಜ್ಜು ಮಾಡಿಕೊಟ್ಟಂಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಒಂದು ಅವರ ಅಸಮಾಧಾನಿತ ಶಾಸಕರಿಗೆ ಒಂದು ವೇದಿಕೆ ಇರಲಿಲ್ಲ, ಅವರ ಅಸಮಾಧಾನ ಆಗ್ಬೋದು, ಅವರ ವಿಚಾರಧಾರೆಯನ್ನ ವ್ಯಕ್ತಪಡಿಸಲಿಕ್ಕೆ. ಮತ್ತಷ್ಟು ಈ ಒಂದು ಸುರ್ಜೇವಾಲಾ ಅವರ ಸಮಸ್ಯೆಗಳ ಆಲಿಸುವ ಮೂಲಕ ಮತ್ತಷ್ಟು ಅಸಮಾಧಾನಿತ ಶಾಸಕರು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಇದರ ನಡುವೆ ಇಕ್ಬಾಲ್ ಹುಸೇನ್ ಅವರ ನಿರಂತರವಾದ ಮಾತೆಂದೇ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆದ ನಂತರದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಯಾಕಂದ್ರೆ ಅವರ ಒಂದು ಸರ್ಕಾರ ಬರಲಿಕ್ಕೆ ಅವರ ಶ್ರಮ ಸಾಕಷ್ಟು ಇದೆ ಅಂತೇಳಿ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಸಾಲು ಒಂದಷ್ಟು ಅಸಮಾಧಾನ ಸ್ಫೋಟ, ಕ್ರಾಂತಿಗಳು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು